ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿಯ ಇಷ್ಟಾರ್ಥ. ನೋಡಿ, ನಾನು ಎಷ್ಟೊಂದು ದಿನ ವ್ಲಾಗ್ಸ್ ಮಾಡ್ತಾ ಇರಲಿಲ್ಲ. ಸೊ ಅದಕ್ಕೊಂದು ರೀಸನ್ ಇದೆ. ಸೊ ಅದನ್ನು ಹೇಳ್ತೀನಿ. ಸೊ ಇವಾಗ ನಾವು ಟೆನ್ನಿಸ್ಗೆ ಹೋಗಬೇಕು. ಸೊ ಟೆನ್ನಿಸ್ಗೆ ನಾನು ರೆಡಿ ಆಗಬೇಕು. ಫಸ್ಟು ನೋಡಿ, ಈ ಥರ ಇದ್ದೀನಿ. ಸೊ ಅದಕ್ಕೆ ರೆಡಿಯಾಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ನಾನು ವ್ಲಾಗ್ಸ್ ಮಾಡ್ತಾ ಇರಲಿಲ್ಲ ಇಷ್ಟು ದಿನ. ಏನಕ್ಕೆ ಅಂತ ನನ್ನ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಕೇಳ್ತಾಯಿದ್ರು. ಸೊ ನಾನು ಬಂದು ಇವಾಗ 10th ಸ್ಟ್ಯಾಂಡರ್ಡ್. ಆ್ಯಸ್ ಯೂಶುವಲ್ ಎಲ್ಲರಿಗೂ ಗೊತ್ತಿರೋದೆ. ಆದ್ದರಿಂದ ಪೇರೆಂಟ್ಸ್ ಆ್ಯಸ್ ಯೂಶುವಲ್ ಎಲ್ಲ ಬೈತಾರೆ. ಏನು ವ್ಲಾಗ, 10th ಸ್ಟ್ಯಾಂಡರ್ಡ್ ಓದ್ಕೋ, ಮಾರ್ಕ್ಸ್ ಕಮ್ಮಿ ಬಂದರೆ ಆಮೇಲೆ ಸುಮ್ಮನೆ ಪ್ರಾಬ್ಲಮ್ಮು, ಒಳ್ಳೆ ಸ್ಕೂಲಲ್ಲಿ ಸೀಟ್ ಸಿಗಲ್ಲ, ಕಾಲೇಜಲ್ಲಿ ಸೀಟ್ ಸಿಗಲ್ಲ ಅಂತ. ಸೊ ಆಯಿತು ಅಂದ್ಬಿಟ್ಟು ನಾನು ಓಕೆ ಅಂತ ಒಪ್ಕೊಂಡೆ. ಇವತ್ತು ನನ್ನ ಫ್ರೆಂಡ್ಸು ಮತ್ತು ರಿಲೇಟಿವ್ಸ್ ಎಲ್ಲ ಕೇಳಿದ್ರು. ಅದಕ್ಕೇ ಅದು ಫಂಕ್ಷನಲ್ಲಿ ಅದಕ್ಕೇ ಒಂದು ಚಿಕ್ಕ ಕ್ಲಿಪ್ಪಿಂಗ್ ಏನಕ್ಕೆ ಮಾಡ್ತಾಯಿಲ್ಲ ಅಂತ ಹಾಕ್ಬಿಟ್ಟು ಆಮೇಲೆ ಯಾವಾಗ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಅಂತಲೂ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಇವಾಗ ನಮ್ಮ ಸ್ಕೂಲಲ್ಲಿ ಟ್ಯೂಷನಲ್ಲಿ ಎಷ್ಟು ಹೋಮ್ವರ್ಕ್ ಕೊಟ್ಟಿದ್ರು, ಬನ್ನಿ ನೋಡೋಣ ಏನೇನು ಹೋಮ್ವರ್ಕ್ ಕೊಟ್ಟಿದ್ರು ಅಂತ. ನೋಡಿ, ಕನ್ನಡ ಕಂಪ್ಲೀಟ್ ಆಗಿದೆ, ಆಮೇಲೆ ಇಂಗ್ಲೀಷು ಕಂಪ್ಲೀಟ್ ಆಗಿದೆ, ಸೈನ್ಸು ಕಂಪ್ಲೀಟ್ ಆಗಿದೆ, ಸೋಷಲ್ ಸೈನ್ಸ್ ನನ್ನ ಫೇವ್ರೇಟ್ ಅದು ಕಂಪ್ಲೀಟ್ ಆಗಿದೆ, ಮ್ಯಾಥ್ಸು ಕಂಪ್ಲೀಟ್ ಆಗಿದೆ. ಸೊ ಇನ್ನೂ ಒಂದು ಸಬ್ಜೆಕ್ಟ್ ಪೆಂಡಿಂಗ್ ಇದೆ ಗೈಸ್, ಸಂಸ್ಕೃತ. ಹೆಡ್ಡೇಕು, ಅದೊಂದು ಮಾಡಿದ್ರೆ ಮುಗಿಯುತ್ತೆ. ಮತ್ತು ಸ್ಕೂಲಲ್ಲೂ ಕೊಟ್ಟಿದ್ದಾರೆ ಗೈಸ್, ಸ್ಕೂಲಲ್ಲೂ ಬರೀಬೇಕು. ಸ್ಕೂಲ್ದು ಇದೆ, ಸ್ಕೂಲಲ್ಲೂ ಪ್ರಾಜೆಕ್ಟ್ಗಳಿಗೆಲ್ಲ ಕೊಟ್ಟಿದ್ದಾರೆ. ನೋಡಿ, ಪ್ರಾಜೆಕ್ಟು ಇಷ್ಟೊಂದೆಲ್ಲ ಬರೀಬೇಕು. ಇದೆಲ್ಲ ಬರೆದು ಇನ್ನೇನೇ ಇದ್ದರೂ ನಮ್ಗೆ ಕೆಲಸ ಮಾಡ್ಕೊಳ್ಳೋದು. ಬನ್ನಿ. ಸೊ ಇವಾಗ ನಮ್ಮ ಟೆನ್ನಿಸ್ಗೆ ಹೋಗಬೇಕು. 7 o'clock ಆಗಿದೆ. ಸೊ ಇವಾಗ ನಮ್ಮ ಫ್ರೆಂಡ್ಸ್ ಮನೆಗೆ ಹೋಗಿ ಅಲ್ಲಿಂದ ನಾವು 4 ಜನ ಫ್ರೆಂಡ್ಸ್ ಇದ್ದೀವಿ. ಅದು 3 ಜನ ಟೆನ್ನಿಸ್ಗೆ ಹೋಗ್ತಾಯಿದ್ದೀವಿ. ಒಬ್ಬ ಇಲ್ಲೇ ಇರ್ತಾನೆ. ಸೊ 3 ಜನ ಆಟೋಲ್ಲಿ ಹೋಗಬೇಕು. ಬನ್ನಿ, ನಮ್ಮ ಫ್ರೆಂಡ್ಸ್ನ ಇಂಟ್ರಡ್ಯೂಸ್ ಮಾಡಿಕೊಂಡು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಸೊ ಗೈಸ್, ಇವಾಗ ಪ್ಯಾಕ್ ಮಾಡ್ಕೋಬೇಕು. ನಮ್ಮ ಟೆನ್ನಿಸ್ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡೋಣ. ಇನ್ನು ನೋಡಿ, ಟೆನ್ನಿಸ್ ಬ್ಯಾಗಲ್ಲಿ 2 ಬ್ಯಾಟ್ ಇದೆ. ನಿಮಗೆ ತೋರಿಸ್ತೀನಿ, ಒಂದು ಸತಿ ವ್ಲಾಗ್ ಮಾಡ್ತೀನಿ. ನೀರು ಬಾಟ್ಲು ಇಲ್ಲೇ ಇದೆ, ನೀರು ಬಾಟ್ಲೆಲ್ಲ ಇಲ್ಲೇ ಇದೆ. ಇವಾಗ ಹಿಡ್ಕೊಂಡು ಡೈರೆಕ್ಟಾಗಿ ಶೂ ಹಾಕ್ಕೊಂಡು ನಮ್ಮ ಫ್ರೆಂಡ್ ಮನೆ ಓಡ್ತಾ ಇರೋದು, ಜೈ ಶ್ರೀರಾಮ್ ಅಂತ ಅಂದ್ಕೊಂಡು. ಓಕೆ ಬನ್ನಿ, ನಾನು ಹೇಳ್ದಂಗೆ ಇವಾಗ ಓಡ್ತಾ ಇದ್ದೀವಿ. ಇವಾಗ ಮೇನ್ ರೋಡಲ್ಲಿ ಇದ್ದೀನಿ, ನೋಡ್ತಾ ಇದ್ದೀರಾ, ಮೇನ್ ರೋಡಲ್ಲಿ ಇದ್ದೀನಿ. ಸೊ ಡೈರೆಕ್ಟ್ ನನ್ನ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿಂದ ನನ್ನ ಫ್ರೆಂಡ್ನ ಪರಿಚಯ ಮಾಡಿಕೊಟ್ಟು ಅಲ್ಲಿಂದ ಆಟೋ ಬುಕ್ ಮಾಡಿ ಓಡ್ತಾ ಇರೋದೆ. ನನ್ನ ಫ್ರೆಂಡೇ ಇವಾಗ ಹೇಳಿದ್ನಲ್ಲ ಇಂಟ್ರಡ್ಯೂಸ್ ಮಾಡ್ಕೊಡ್ತೀನಿ ಅಂತ, ಅವನೇ ಕ್ಯಾಮ್ರಾ ನನಗೆ ನಮ್ಗೆ ಬರೋಕ್ಕೆ ಇಷ್ಟ ಇಲ್ವಂತೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಾದ್ರು ಇಂಟ್ರಡ್ಯೂಸ್ ಮಾಡ್ಕೊಡ್ತೀನಿ. ಇನ್ನೊಬ್ಬ ನನ್ನ ಪ್ರತೀತು, ಇವನು ಬಂದು ನನ್ನ ಫ್ರೆಂಡು ನನಗೆ ಇವಾಗ ರೀಸೆಂಟಾಗಿ ಫ್ರೆಂಡ್ ಆಗಿದ್ದು. ಇನ್ನೊಬ್ಬ ಅನಿರುದ್ಧ್ ಅಂತ. ಸೊ ಅವ್ನು ಬಂದು ಇವಾಗ ಬಂದಿಲ್ಲ. ಅವ್ನು ಬಂದಿದ ತಕ್ಷಣ ಅವನು ಒಂದು ಇಂಟ್ರಡ್ಯೂಸ್ ಮಾಡಿ, ಇವನು ದೇವಾಂಶ್ ಅಂತ ಇದ್ದಾನೆ, ಇವನು ಇಂಟ್ರಡ್ಯೂಸ್ ಮಾಡ್ತೀನಿ. ಸೊ ಬನ್ನಿ, ಇವಾಗ ಆಟೋ ಬುಕ್ ಆಗಿದೆ, ಡೈರೆಕ್ಟಾಗಿ ಟೆನ್ನಿಸ್ ಕೋರ್ಟ್. ಇವಾಗ ಆಟೋ ಸಿಕ್ಕಾಯಿತು. ಇವಾಗ ಡೈರೆಕ್ಟಾಗಿ ಮಾತಾಡ್ತಿದ್ದೆ, ಇವನೇ ದೇವಾಂಶ್ ಅಂತ, ಮೈ ಫ್ರೆಂಡ್. ಸೊ ಇವಾಗ ಡೈರೆಕ್ಟಾಗಿ ಏನೇ ಇದ್ದರೂ ಹೊಟ್ಟಿಯಲ್ಲಿ ಆಮೇಲೆ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ವ್ಲಾಗು. ಇವಾಗ ಆಟೋಲಿ ಓಡ್ತಾ ಇದ್ದೀವಿ, ತೋರಿಸ್ತೀನಿ ರೀ. ಇದು ಟೆನ್ನಿಸ್ ಕೋರ್ಟ್. ಸೊ ಇವಾಗ ಆಡಬೇಕು. ಇವಾಗೆಲ್ಲ ಮಾಡ್ತಾಯಿದ್ದಾರೆ. ಅಲ್ಲಿ ನಮ್ಮ ಇಬ್ಬರು ಫ್ರೆಂಡ್ಸ್ ಇದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಬನ್ನಿ. ದೇವಾಂಶ್ ಆಡ್ತಾ ಇದ್ದಾರೆ ನೋಡಿ, ಎಲ್ಲ ಫ್ರೆಂಡ್ಸ್. ಮತ್ತೆ ಮನೆಗೆ ಬಂದಿದ್ದೀವಿ. ಇವಾಗ ಆಚೆ ಅಂತ ತುಂಬ ನಾಯಿ ಗೈಸ್. ನಮ್ಮ ಸ್ಟ್ರೀಟಲ್ಲಂತೂ ಮ್ಯಾಕ್ಸಿಮಮ್ 10 to 15 ಡಾಗ್ಸ್ ಇದೆ. ಅದೊಂದೇ ಪ್ರಾಬ್ಲಮ್ ಗೈಸ್, ಇನ್ನೇನಿಲ್ಲ. ರಾತ್ರಿ ಟೈಮ್ ಹುಷಾರು ಎಲ್ಲರೂ. ಯಾವುದೇ ಸ್ಟ್ರೀಟಲ್ಲಿ ಡಾಗ್ಸ್ ಇದ್ದರೂ ನೋಡ್ಕೊಂಡು ಬನ್ನಿ, ಯಾವಾಗ ಕಚ್ಚುತ್ತೋ ಬೀಳ್ತಿರೋ ಏನಾಗುತ್ತೋ ಗೊತ್ತಿಲ್ಲ. ಸೊ ಇವಾಗ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಳ್ಳೋದು. ಸೊ ಥ್ಯಾಂಕ್ ಯು, ಯಾರ್ಯಾರು ನೋಡ್ತಾ ಇದ್ರಲ್ಲ, ಸಬ್ಸ್ಕ್ರೈಬ್, ಶೇರ್, ಕಾಮೆಂಟ್ ಎಲ್ಲ ಮಾಡಿ. ಫಸ್ಟ್ ವೀಡಿಯೋ ತುಂಬ ಖುಷಿ ಆಯಿತು ನನಗೆ. ನೀವು ತುಂಬ ಕಾಮೆಂಟು ಮತ್ತು ಶೇರ್, ಸಬ್ಸ್ಕ್ರೈಬ್ ಆಗಿದ್ದೀರಾ. ಹಾಗೆ ಸಪೋರ್ಟ್ ಮಾಡ್ತಾ ಇನ್ನೂ ಜಾಸ್ತಿ ಕಾಮೆಂಟು, ಶೇರು, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್. ಊಟ ಎಲ್ಲ ಆಯಿತು ಗೈಸ್. ಇವಾಗ ಏನಾದರೂ ಮಾಡ್ಕೊಳ್ಳೋದು. ಸೊ ನಾನು ಲಾಸ್ಟಲ್ಲಿ ಹೇಳ್ತೀನಿ ಅಂತಂದೆ. ಸೊ ನಿಮಗೆ ಗೊತ್ತಿರೋ ಹಾಗೆ ನನಗೆ ಟೆಸ್ಟ್ ಇದೆ. ಸೊ 10th ಸೀರಿಯಸ್ ಆಗಿ ತೊಗೋಬೇಕು. ಸೊ ಅದಕ್ಕೇ ಒಂದು ಮಾರ್ಚ್ ಹಂಗೆ ಇವಾಗ ಕ್ವಿಟ್ ಮಾಡಿ ಮಾರ್ಚ್ ಹಂಗೆ ಮತ್ತೆ ಕಮ್ ಬ್ಯಾಕ್ ಆಗ್ತೀನಿ ಗೈಸ್. ಸೊ
ಸಾರಿ, ಯಾರ್ಯಾರು ಫಸ್ಟ್ ಸಪೋರ್ಟ್ ಮಾಡ್ತಾಯಿದ್ರು ನೆಕ್ಸ್ಟ್ ನಂಗೆ ಮಾರ್ಚಲ್ಲಿ ಮತ್ತು ಈ ವಿಡಿಯೋಗೂ ಸಪೋರ್ಟ್ ಮಾಡಿ. ಪಕ್ಕಾ ಸಖತ್ತಾಗಿ ಕಂಬ್ಯಾಕ್ ಮಾಡ್ತೀನಿ, ಇದಕ್ಕಿಂತ ಸೂಪರಾಗಿ ಕಂಬ್ಯಾಕ್ ಮಾಡ್ತೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.